ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನೋ ಕೃಷ್ಣ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು ಹಾಡ್ತಾ ಇದ್ದೆ. ನಾನು ಹಾಡು ಮುಗಿಸಿ ಕಣ್ಣು ಬಿಟ್ರೆ ಫುಲ್ ಜನ ಏನಪ್ಪಾ ಇದು ನೋಡ್ತೇನೆ, ಎದುರುಗಡೆ ಅಣ್ಣ ಅವ್ರು ನಿಂತು ತನ್ಮಯರಾಗಿ ಕೇಳ್ತಾ ಇದ್ದಾರೆ. ನಿಮ್ಮ ಒಳಗೆ ಇದೆ ಸಂಗೀತ, ಒಳಗಿದ್ರೆ ಮಾತ್ರ ಬರುತ್ತೆ, ಇಲ್ದಿದ್ರೆ ಬರಲ್ಲ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಜನಪ್ರಿಯರಾದವರೆಲ್ಲ ತುಂಬಾ ತಿಳಿದವರು ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ, ತಿಳಿದವರೆಲ್ಲ ಜನಪ್ರಿಯರಾಗಿರ್ಬೇಕು ಅಂತಲೂ ಇಲ್ಲ. ಫೈನಲಿ ಎಷ್ಟೇ ದೊಡ್ಡ ಕಲಾವಿದ ಆದ್ರೂ ಕೂಡ ಅವನು ತುಂಬಾ ದೊಡ್ಡ ಮನುಷ್ಯ ಆಗದಿದ್ರೆ ಪ್ರಯೋಜನ ಇಲ್ಲ. ಭಾವಗೀತೆಗಳು, ಭಾವಗೀತೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಝುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಇದು ಅಶ್ವಥ್ ಅವರ ಮ್ಯೂಸಿಕ್, ಕವಿತೆ. ಹಾ, ಚೊಕ್ಕಾಡಿ ಅವ್ರದ್ದು. ಅದು ಇದು ಏನಾಯ್ತು ಅಂದರೆ, ಅಶ್ವಥ್ ಅವರು ಒಂದಿನ ನನಗೆ ಹೇಳಿದ್ರೆ, ನಿಮ್ದೊಂದು ಫುಲ್ ನೀವೇ 8 ಹಾಡು ಭಾವಗೀತೆಗಳನ್ನು ಹಾಡಬೇಕು, ನಾನು ಮ್ಯೂಸಿಕ್ ಮಾಡ್ತೀನಿ, ನಿಮ್ಮ ಕಡೆ ಕವಿಗಳ ಹತ್ರನೇ ಮಾಡಿಸೋಣ ಹಾಡುಗಳು, ನಿಮ್ಮ ಕವಿಗಳು ಯಾರಾಗ್ಬೋದು? ಚೊಕ್ಕಾಡಿ ಅವರಾಗ್ಬೋದು ಅಂದೆ ನಾನು. ಹೌದು ಹೌದು. ಆದ್ದರಿಂದ ಚೊಕ್ಕಾಡಿ ಅವ್ರ ಹತ್ರ ನಾನು ಅದರ ಮೊದಲು ಚೊಕ್ಕಾಡಿ ಅವರ ಹಾಡುಗಳನ್ನು ಹಾಡಿದ್ದೆ. ಆದ್ದರಿಂದ ಚೊಕ್ಕಾಡಿ ಅವ್ರ ಹತ್ರ ನಾವು ಬರೆಸಿದ್ವಿ ಒಳ್ಳೆ ಒಳ್ಳೆ ಹಾಡುಗಳು. ಅದರಲ್ಲಿ ಸಂಜೆಯ ರಾಗಕ್ಕೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಇದು ಅದೇ ಆಲ್ಬಮಲ್ಲಿ ಬಂದಂಥ ಹಾಡುಗಳು. ಹೀಗೆ ಬೇರೆ 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 ಭಾವಗೀತೆಗಳು ತುಂಬ ಹಾಡಿದೆ. ಆಮೇಲೆ ಸುಮಾರು ಒಂದು 500 ಭಾವಗೀತೆಗಳು. ಹೀಗೆ ಮಧ್ಯದಲ್ಲಿ ನನಗೆ ಕೆಲವರು ಕೇಳಲಿಕ್ಕೆ ಪ್ರಾರಂಭ ಮಾಡಿದರು, ನಿಮ್ಮ ಮ್ಯೂಸಿಕಲ್ಲಿ ಬೇರೆಯವ್ರ ಹತ್ರ ಹಾಡಿಸ್ಬೇಕು, ಬೇರೆ ಸಿಂಗರ್ಸ್ ಹಾಡಬೇಕು ಅಂತ. ಹಾಗೆ ನಾವು ಮಂತ್ರಾಲಯ ಮಠಕ್ಕೆ ಬೇಕಾಗಿ ಆವಾಗ ದಾಸರ ಪದ ಮಾಡುವಾಗ SPB ಸರ್ ಹತ್ರ ಒಂದು 8 ಹಾಡು ಹಾಡಿಸಿದೆ. ಅದರಲ್ಲಿ ನನ್ನ ಕಂಪೋಸಿಂಗ್ SPB ಸರ್ ಅವರು ತುಂಬ ಸಂತೋಷಪಟ್ಟರು. ಅನುರಾಧ ಪೊದ್ವಾಳ್ ಅವ್ರ ಹತ್ರ ಹಾಡಿಸಿದೆ, ಸುರೇಶ್ ವಾಡ್ಕರ್ ಅವ್ರ ಹತ್ರ ಹಾಡಿಸಿದೆ, ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರ ಹತ್ರ ಹಾಡಿಸಿದೆ, ಜಯತೀರ್ಥ ಮೇವುಂಡಿ ಅವ್ರ ಹತ್ರ ಹಾಡಿಸಿದೆ. ಆಮೇಲೆ ನಮ್ಮ ಎಲ್ಲ ಗಾಯಕರ ಹತ್ರನೂ ಹಾಡಿಸಿದೆ. ಸೊ ಹೀಗೆ ನನ್ನ ಒಂದು ಪ್ರಯಾಣ ನಡ್ಕೊಂಡು ಬರ್ತಾ ಇದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ. ಈಗ ಹೆಚ್ಚು ಬೇರೆಯವರು ಹಾಡೋದ್ರಲ್ಲೂ ನನಗೆ ಆನಂದ ಇದೆ, ನಾನು ಹಾಡ್ತೀನಿ. ಅದರ ಜೊತೆಯಲ್ಲಿ ಬೇರೆಯವರು ನನ್ನ ಸಂಗೀತದಲ್ಲಿ ಹಾಡಿ ಅವರು ಆನಂದಿಸೋದು ಇದೆಯಲ್ಲ, ಅದು ನನಗೆ ಹೆಚ್ಚು ಖುಷಿನೂ ಕೊಡ್ತದೆ. ಯಾಕಂದರೆ ಅವ್ರು ರಿಸ್ಟ್ರಿಕ್ಟ್ ಆಗಬಾರ್ದು ಅಂತ. ನಾವು ಕೇವಲ ನನ್ನ ಕಂಪೋಸಿಂಗನ್ನು ನಾನು ಹಾಡೋದು, ಆವಾಗ ಎಲ್ರಿಗೆ ಏನು ಅನಿಸ್ತದೆ, ಇವ್ರದ್ದೇ ಕಂಪೋಸಿಂಗ್, ಇವ್ರು ಹಾಡ್ಬೋದು. ನನ್ನ ಕಂಪೋಸಿಂಗನ್ನು ಇನ್ನೊಬ್ಬರು ಹಾಡಿದಾಗ ಆವಾಗ ಆ ಧಾಟಿ ಜನರಿಗೆ ಇಷ್ಟ ಆಗತ್ತಲ್ಲ, ಅದರ ಅರ್ಥ ನಾನು ಸರಿಯಾದ ಕಂಪೋಸರ್ ಹೌದು ಅಂತ. ಟ್ರೂ ಕಂಪೋಸರ್ ಆಗಬೇಕಾ? ನಮ್ಮ ಕಂಪೋಸಿಂಗನ್ನು ಇನ್ನೊಬ್ಬರು ಹಾಡಿದಾಗ ಆ ಕಂಪೋಸಿಂಗ್ ನಿಲ್ಲಬೇಕು. ಹೌದು.
ಕೊಳಲೇನು ಪುಣ್ಯವ ಮಾಡಿ ಕೃಷ್ಣನ ಕೊಳ ಐದೀತೆ. ಕೊಳಲೇನು ಪುಣ್ಯವ ಮಾಡಿ ಕೃಷ್ಣನ ಕರವನೈದೀತೆ. ಬಹಳುಗ್ರ ತಪವ ಮಾಡದೆ ಇಂಥ ಭೋಗವಾದೀತೆ. ಕೊಳಲೇನು ಪುಣ್ಯವ ಮಾಡಿ ಕೃಷ್ಣನ ಕರವನೈದೀತೆ. ಇದು ಜಗನ್ನಾಥದಾಸರು ಬರೆದಿರೋಂಥ ಹಾಡು. ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಕೊಳಲು ಕೃಷ್ಣನ ಕೈ ಸೇರಬೇಕು ಅಂತಾದರೆ, ಕೊಳಲೇನು ಒಂದು ಬಿದಿರಿನ ತುಂಡು, ಆ ಬಿದಿರಿನ ತುಂಡು ಕೃಷ್ಣನ ಕೈ ಸೇರಿ ಅಂತಹ ಅದ್ಭುತವಾದಂತಹ ಇಡೀ ಲೋಕವನ್ನೇ ತನ್ಮಯಗೊಳಿಸುವಂತಹ ಒಂದು ನಾದವನ್ನು ಸೃಷ್ಟಿಸಬೇಕು ಅಂತಾದರೆ, ಆ ಬಿದಿರಿನ ತುಂಡು ಪರಮಾತ್ಮನ ಕೈ ಸೇರೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೋದು. ಇದು ಈ ಹಾಡಿನ ಅರ್ಥ. ಸೊ ಇದು SPB ಅವ್ರಿಗೆ ಭಾಳ ಇಷ್ಟ ಆಯ್ತಿದ್ದು ಈ ಹಾಡು. ಆಮೇಲೆ ಆರು ಬಾಳಿದರೇನು ಆರು ಬದುಕಿದರೇನು ನಾರಾಯಣನ ನಾಮ ನಮಗಿಲ್ಲದನಕ ನಮಗಿಲ್ಲದನಕ. ಇದು ಹಾಂ, ನಾನು ಪ್ರೇಮ ಪಂಜರ ಚಿತ್ರಕ್ಕೆ ಹಾಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದೆ ನೋಡಿ. ಅದು ನನ್ನ ಪ್ರಥಮ ಭೇಟಿ SPB ಸರ್ ಜೊತೆಯಲ್ಲಿ 83ರಲ್ಲಿ, 37 ವರ್ಷದ ಹಿಂದೆ. ಆವಾಗ ಅಲ್ಲಿ ಅವರು ಬಂದು ಸ್ಟುಡಿಯೋಗೆ ಬಂದ ತಕ್ಷಣ ಒಂದು ರೀತಿಯಲ್ಲಿ ವಾತಾವರಣವೇ ಬದಲಾಗೋಯ್ತು. ಆವಾಗಲೇ ಅವರಿಗಂತ ಚರಿಷ್ಮಾ ಇತ್ತು. ಅಂದರೆ ಅಂತಹ ಗಾಯಕರವರು, ಲೆಜೆಂಡ್ ಬಿಡಿ, ದಂತಕಥೆ ಅವರು ಬಂದು ಕನ್ನಡ ಇದೇ ಚಿತ್ರಕ್ಕೆ ಅವರು 2 ಹಾಡಬೇಕಿತ್ತು. ಆದರೆ ಮೊದಲು ಒಂದು ತೆಲುಗು ರೆಕಾರ್ಡ್ ಮಾಡ್ತಾಯಿದ್ರು ಸತ್ಯಂ ಅವರು. ಅದು ಸತ್ಯಂ ಅವ್ರದ್ದೇ ಮ್ಯೂಸಿಕ್. ಅದನ್ನು ಹಾಡುವಷ್ಟೊತ್ತಿಗೆ ನಾನು ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ನನಗೆ, ಈ ಹುಡುಗ ಕನ್ನಡ ಹಾಡೋದಕ್ಕೆ ಬಂದಿದ್ದಾನೆ, ಚೆನ್ನಾಗಿ ಮಾತಾಡಿದ್ರು. ನಾನು ಅವ್ರ ಹತ್ರ ಕೇಳಿದೆ, ಸರ್ ನಾನು ನೀವು ಹಾಡುವಾಗ ನಿಮ್ಮ ಕ್ಯಾಬಿನ್ನಲ್ಲಿ ಕೂತ್ಕೊಳ್ಳ ಅಂದರೆ, ಯಾಕೆ ಅಂದರೆ, ನೀವು ಹಾಡೋದು ನನಗೆ ಕೇಳಿದರೆ ನನಗೇನಾದರೂ ಆ ಮೈಕನ್ನು ಹೇಗೆ ಫೇಸ್ ಮಾಡಬೇಕು, ಹೇಗೆ ಧ್ವನಿಯನ್ನು ಎಷ್ಟು ನಾವು ಮೈಕ್ನ ಮುಂದೆ ಕೊಡ್ಬೋದು, ಯಾವ್ದು ಕೊಡಬಾರ್ದು, ಇದೆಲ್ಲ ಗೊತ್ತಾದರೆ ಅವಳು, ಅಯ್ಯೋ ಅದಕ್ಕೇನು ಬಾ ಅಂತ ಹೇಳಿ ಕರ್ಕೊಂಡು ಹೋದರು. ಅಲ್ಲಿ ಕೂರಿಸಿದ್ರು. ಅವರು ಹಾಡೋದು ನೋಡಿ ದಂಗಾಗೋದೆ ನಾನು. ಬಟ್ ನನಗದು ಪಾಠ, ಅದು ಸಿಕ್ಕಿದ ಅವಕಾಶ ಬಿಡಬಾರ್ದು ಅಂತ ನಾನು ಮಾಡಿರೋದು. ಒಪ್ಕೊಂಡ್ರು, ಬಾಪ ಕೂತ್ಕೊಂಡು. ಅವರು ಹಾಡೋದನ್ನೆಲ್ಲ ನೋಡಿದೆ ನಾನು. ಇದು ಹೀಗೆ ಇವರು ಇಲ್ಲಿ ಬರುವಾಗ ಈ ಥರ್ಡ್ ಬರುವಾಗ ಧ್ವನಿ ಸ್ವಲ್ಪ ಮುಖ ಹೀಗೆ ಮಾಡ್ತಾರೆ. ಆ ಕೆಲವು ಭಾ ಅದು ಮೈಕಿಗೆ ಹೊಡಿಯತ್ತದು, ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಮೈಕ್ ಸ್ವಲ್ಪ ಇದೆಲ್ಲ ಟೆಕ್ನಿಕ್ಸನ್ನು ನಾನು ಆವಾಗ ಅಬ್ಸರ್ವ್ ಮಾಡಿದೆ. ಅದನ್ನೆಲ್ಲ ಸ್ಲೈಟಾಗಿ ಹಿಂಗೆ ಮಾಡ್ತಾ ಇರ್ತಾರೆ. ಅದು ನಾವು ಈಗಲೂ ಮಾಡ್ತೀವಿ. ಅದು ಅಲ್ಲಿಂದ ಕಲ್ತ್ಕೊಂಡಿದ್ದದು. ಅದು ಹೇಗೆ ಮಾಡಬೇಕು ಅದನ್ನು. ಈಗ ಬಾಯನ್ನು ಭಾ ಅಂತ ಹೇಳಿ ಭಾ ಅಂತ ನಾವು ಹೇಳಿದರೆ ಹೊಡಿಯತ್ತೆ, ಭಾ ಅಂದರೆ ಏನೂ ಆಗಲ್ಲ. ಸೊ ಇದು ಗೊತ್ತಿರೋ ಇದು ಈಗ ಗೊತ್ತಿದೆ ನನಗೆ, ಆವಾಗ ಗೊತ್ತಾಗ್ತಾ ಇರಲಿಲ್ವಲ್ಲ. ಆವಾಗ ಅದನ್ನೆಲ್ಲ ಅಲ್ಲಿ ಎಷ್ಟು ಒಂದು ಪ್ರೀತಿಯಿಂದ ಇದು ಮಾಡಿದ್ರೆ ಅಂತ ಅದು ಒಂದನೇದು. ಎರಡನೇದೇನೆಂದರೆ, ನನಗೆ ಅವರು ಹಾಡಬೇಕಾದಂತಹ ಸಂದರ್ಭದಲ್ಲಿ ದಾಸರ ಪದಗಳು ನಮಗೆ ಮಠದಿಂದ ದೊಡ್ಡ ಬಜೆಟ್ ಇರಲಿಲ್ಲ. ಅದಕ್ಕೆ ಆವಾಗ ಅವ್ರ ಹತ್ರ ಹೀಗೆ ಮಠದ ಇದಕ್ಕೆ ಬೇಕಾಗಿ ಹಾಡ್ಬೇಕು, ನೀನು ಬಾ ಅಂತ ಹೇಳಿದರು. ನಾವು ಏನು ಕೊಟ್ಟಿದ್ದೀವಿ ಅದಕ್ಕೆ 8 ಹಾಡು ಹಾಡ್ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚು ಕೊಡ್ತಿದ್ರು ಸರ್. ಅದರ 10 ಟೈಮ್ಸ್ ಅವರಿಗೆ ಇತ್ತು ಅವಾಗ. ಎಲ್ಲಕ್ಕಿಂತ ಏನಂದರೆ, ಆ 8 ಹಾಡು ಹಾಡಬೇಕಿತ್ತು, 6 ಹಾಡು ಹಾಡಿದ್ರು ಅವತ್ತು. ಆದಮೇಲೆ 2 ಹಾಡು ಯಾಕೋ ನನಗೆ ಮೂಡಿಲ್ಲ. ನಾನು ಸಂಜೆ ಬೇರೆ ಆಸ್ಟ್ರೇಲಿಯಾಗೆ ಹೋಗ್ಬೇಕು ಇವತ್ತು, ನಾನು ನೆಕ್ಸ್ಟ್ ಮಂತ್ ನಿನಗೆ ಡೇಟ್ ಮತ್ತೆ 2 ಹಾಡು ಹಾಡೋಕ್ಕೆ ಆಗತ್ತೆ ಸರ್ ಅಂದೆ ನಾನು. ಯಾಕಂದರೆ ನಾವು ಒಪ್ಕೊಳ್ಳೇಬೇಕು ಅಂತ ಅವರು ಇದು ಮಾಡಿದ್ದಾರೆ. ಆಯಿತು. 1 ತಿಂಗಳ ನಂತರ ಅವರಾಗಿ ಫೋನ್ ಮಾಡಿಸಿದರು, ನಾಳೆ ಬರೋಕ್ಕಾಗತ್ತಾ ಅಂತ ಕೇಳಿ ಹೋದರೆ ಅಲ್ಲಿ ರೆಕಾರ್ಡಿಂಗ್ ಆಯಿತು. ರೆಕಾರ್ಡಿಂಗ್ ಆದಮೇಲೆ ಎಲ್ಲಿ ಉಳ್ಕೊಂಡಿದ್ದೆ, ನಾನೇ ಹೋಟ್ಲಿಗೆ ಹಾಕೋದೆ. ಸೀದಾ ಸ್ಟುಡಿಯೋಗೆ ಬಂದರೆ ನನಗೆ ಗೆಸ್ಟ್ ರೂಮ್ ಇತ್ತು. ನೀನಿದು 2nd ಟೈಮ್ ಬಂದಿದ್ದೀಯಾ, ಖರ್ಚು ಎಕ್ಸ್ಟ್ರಾ ಅಲ್ವಾ ಇದು, ನೀನು ಅಲ್ಲಿ ಕ್ಲೈಮ್ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿದೆ. ಹೌದು ಸರ್. ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ತಿಂಡಿ ಅಲ್ಲೇ ಅವರೇ ತರಿಸಿದ್ರು. ಅಲ್ಲಿ ಊಟ ಮಾಡಿದ್ವಿ, ಅವ್ರದ್ದೇ ಸ್ಟುಡಿಯೋ. ಆಮೇಲೆ ಹೇಳಿದ್ರು, ನೀವು ನಂದು ವಾಯ್ಸ್ ಮಿಕ್ಸಿಂಗ್ ಏನಾದರೂ ನಿನಗೆ ಇದೆ ಅಂತಂದರೆ ನೀನು ಇಲ್ಲಿ ಬಂದಾಗ ಸ್ಟ್ರೇಟ್ ಅವೇ ಸ್ಟುಡಿಯೋ ಬಾ, ಇಲ್ಲಿ ಗೆಸ್ಟ್ ಹೌಸ್ ಇದೆ, ಗೆಸ್ಟ್ ರೂಮ್ ಇದೆ,
ಅಲ್ಲೇ ಉಳ್ಕೊಳ್ಬೋದು, ಬೇರೆ ರೂಮಿಗೆ ಹೋಗಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಸ್ಟುಡಿಯೋ ಚಾರ್ಜ್ ಕೂಡ ಹಾಕಬೇಡ ಅಂತ ಹೇಳಿದ್ರು ಅವರು. ನನ್ನ ತಪ್ಪದು, ನಾನು ಅವತ್ತೇ ಹಾಡಿ ಕೊಡಬೇಕಾಗಿತ್ತು, ಸ್ಟುಡಿಯೋ ಚಾರ್ಜ್ ಹಾಕಬೇಡ. ಇದು SPB. ನಾವು ದೂರದಿಂದ ಒಬ್ಬರನ್ನ ಅವರು ದೊಡ್ಡ ಗಾಯಕರಾಗಿ ನೋಡಿರ್ತೀವಲ್ಲ, ಹತ್ತಿರದಿಂದ ಒಬ್ಬ ವ್ಯಕ್ತಿಯನ್ನು ನಾವು ಆ ವ್ಯಕ್ತಿಯಾಗಿ ನೋಡಿದಾಗ SPB ಈಸ್ ಸಮಥಿಂಗ್ ಗ್ರೇಟ್. ಸುಮ್ಮನೆ ದೊಡ್ಡವರಾಗ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ನಾವು ಕೇವಲ ಅವರನ್ನು ಗಾಯಕರಾಗಿ ಅಥವಾ ಅಣ್ಣ ಅವರನ್ನು ನಾವು ಕೇವಲ ನಟ ಆಗಿ ನಾವು ನೋಡೋದೇ ಇಲ್ಲ ನೋಡಿ, ಒಂದು ಸಮಗ್ರ ದೃಷ್ಟಿಯಿಂದ ನೋಡ್ತೀವಿ ಅಣ್ಣ ಅವರನ್ನು. ಇಡೀ ಇಂಡಿಯಾದಲ್ಲಿ ನೋಡೋಕ್ಕೋದ್ರೆ ಅಣ್ಣ ಅವರಂಥವ್ರೊಬ್ಬರು ಸಿಗಲ್ಲ ಇನ್ನೊಬ್ರು. ಬಿಕಾಸ್ ಕೇಳಿದ್ದಾರೆ. ಅಣ್ಣ ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕೀರ್ತಿ ಶಿಲ್ಪ ಅಂತ ಕ್ಯಾಸೆಟ್ ಕಂಪನಿಯವರು, ಅವರು ನಮ್ಮ ಇವರಿದ್ದಾರೆ ನೋಡಿ, ಶೃಂಗಾರ್ ನಾಗರಾಜ್ ಅವರ ಮಗನ ಮದುವೆ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ರು, ನನ್ನ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಅಲ್ಲಿ ದಾಸರ ಪದ ಹಾಡಬೇಕು ಅಂತ ಹೇಳಿದರು. ಅಲ್ಲಿ ಹಾಡುವಾಗ ಇದೇ ದಾಸನಾಗು ವಿಶೇಷನಾಗು ಹಾಡ್ತಾ ಇದ್ದೆ, ಈಗ ಹಾಡಿ ತೋರಿಸಿದ್ನಲ್ಲ ಅದೇ ಹಾಡನ್ನು ಹಾಡ್ತಾ ಇದ್ದೆ. ನಾನು ಹಾಡ್ತಾ ಇದ್ದೀನಿ, ಕಣ್ಣು ಮುಚ್ಚಿ ಹಾಡ್ತಾ ಇದ್ದೀನಿ. ನಾನು ಹಾಡು ಮುಗಿಸಿ ಕಣ್ಣು ಬಿಟ್ಟರೆ ಫುಲ್ಲು ಜನ ಎದುರು ಸ್ಟೇಜ್ ಮುಂದೆ. ಏನಪ್ಪ ಇದನ್ನು ನೋಡ್ತೇನೆ, ಎದುರುಗಡೆ ಅಣ್ಣ ಅವ್ರು ನಿಂತು ತನ್ಮಯರಾಗಿ ಕೇಳ್ತಾ ಇದ್ದಾರೆ. ಅಣ್ಣ ಅವರು ಪಾರ್ವತಮ್ಮ ಮಗಳ ಮದುವೆ. ಹೌದು. ಕೇಳಿ ಆದಮೇಲೆ ಹೇಳಿದರು, ನಿಮ್ಮ ಒಳಗೆ ಇದೆ ಸಂಗೀತ, ಅದಕ್ಕೆ ಆ ರೀತಿ ಬರುತ್ತೆ, ಒಳಗಿದ್ರೆ ಮಾತ್ರ ಬರುತ್ತೆ, ಇಲ್ದಿದ್ರೆ ಬರಲ್ಲ. ಆಮೇಲೆ ಆ ಜನರ ರಶ್ ನೋಡಿಬಿಟ್ಟು ಪಾರ್ವತಮ್ಮ ಹೇಳಿದರು, ನಾಯಕರೇ ಇನ್ನೊಂದಿನ ಮನೆಗೆ ಬಂದು ಹಾಡಿ, ಇಲ್ಲಿ ಇವರಿಗೆ ಜನ ತೊಂದರೆ ಮಾಡ್ತಾಯಿದ್ದಾರೆ, ಆಯ್ತಮ್ಮ ಅಂತ ಹೇಳಿ. ಆಮೇಲೆ ಅಣ್ಣವ್ರಿಗೆ ಹೋಗೋ ಮನಸ್ಸಿಲ್ಲ, ಹೋಗೋದೇ ವಿಧಿ ಇಲ್ಲ. ಅಂದರೆ ಅವ್ರು ಬಂದಾಗ ಜನ ಆ ರೀತಿ ಇದು ಮಾಡೇ ಮಾಡ್ತಾರೆ ನೋಡಿ. ಅದು ಒಂದನೇ ಎಕ್ಸ್ಪೀರಿಯೆನ್ಸ್ ಅಣ್ಣವ್ರ ಜೊತೆ. ಎರಡನೇದು ನಂದು 100ನೇ ಆಲ್ಬಮ್ ಅವ್ರಿಗೆ ಕೊಡಲಿಕ್ಕೆ ಮನೆಗೆ ಹೋಗಿದ್ವಿ. ಹೋಗುವಾಗ ನಾವು ಇಲ್ಲಿಂದ ವಿದ್ಯಾರ್ಥಿ ಭವನಿಂದ ಮಸಾಲೆ ದೋಸೆ ಆ್ಯಂಡ್ ಗೇರು ಬೀಜ ಎಲ್ಲ ತೊಗೊಂಡೋಗಿದ್ವಿ. ಅಲ್ಲಿ ಅವರು ಅದನ್ನು ಮಸಾಲೆ ದೋಸೆ ಎಲ್ಲ ತುಂಬ ಇಷ್ಟಪಟ್ಟು ತಿಂದರು. ಅದನ್ನು ತಿಂದು ನಮಗೂ ಬಾಯಿಗೆ ಹಾಕಿ ತಿನ್ನಿಸಿದ್ರು, ಅವ್ರಿಗಿಷ್ಟ. ಅದು ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಸಂಗೀತದ ಬಗ್ಗೆ ಮಾತಾಡ್ತಾಯಿದ್ರು, ಸಂಗೀತದ ಬಗ್ಗೆ. ಆವಾಗ ಪಾರ್ವತಮ್ಮನವರು ಉಳಿದ ಎಲ್ಲ ನಮ್ಮ ಜೊತೆ ಕೆಲವರು ಸ್ನೇಹಿತರೆಲ್ಲ ಬಂದಿರು, ಅವರನ್ನೆಲ್ಲ ಆ ಕಡೆ ಕರ್ಕೊಂಡು ಹೋದರು. ಪಾರ್ವತಮ್ಮ ನೀವು ಮಾತಾಡಿ, ನಾನು ನನ್ನ ವೈಫ್ ಮತ್ತು ಅಣ್ಣ ಅವರು. ಆಮೇಲೆ ಈ ಕಡೆ ಬಂದ ಮೇಲೆ ಪಾರ್ವತಮ್ಮನವ್ರು ಹೇಳಿದ್ರು, ನಿಮಗೆ ಮಾತಾಡಿ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬಂದವರೆಲ್ಲ ಅವರ ಚಿತ್ರವನ್ನು ಹೊಗಳ್ತಾ ಇರ್ತಾರೆ, ಅವರಿಗೆ ಅದನ್ನು ಕೇಳಿ 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 ಬೇಜಾರಾಗಿಬಿಟ್ಟಿದೆ. ಎಷ್ಟು ಅಂತ ಕೇಳ್ತಾರೆ ಅವರು. ಅವರಿಗೆ ಈ ಸಂಗೀತದ ಬಗ್ಗೆ ಅವರ ಇದು ಮಾತಾಡಿದರೆ, ಸಂಗೀತ, ಸ್ವರಗಳು, ರಾಗಗಳು ಇದರ ಬಗ್ಗೆ ಎಲ್ಲ ಮಾತಾಡಿದ ತಕ್ಷಣ ಅವರ ಮುಖದಲ್ಲಿ ಆ ಕಣ್ಣುಗಳಲ್ಲೆಲ್ಲ ಒಂಥರ ಹೊಳಪಿರುತ್ತದೆ. ಅದು ನೋಡಿ ಅವರು ಒಳ್ಳೆ ಒಂದು ಮೋಡಿಗೆ ಬಂದಿದ್ದಾರೆ ಅಂತ, ಅದಕ್ಕೆ ನಾನು ಹೇಳಿದೆ ಅಂತ. ಸೊ ಇದು ಅಣ್ಣ ಅವ್ರ ಜೊತೆ ಒಂದು ಅದ್ಭುತ ಒಂದು ಅನುಭವ. ಅದಕ್ಕೆ ದೊಡ್ಡವರು ಅವರು, ಹಾಗಿದ್ದ ಕಾರಣ ದೊಡ್ಡವರು ಅವರು. ದೊಡ್ಡವರು ನಾವು ಬಹಳಷ್ಟು ಅಂದ್ಕೊಂಡಿರ್ತೀವಿ, ತುಂಬ ದೊಡ್ಡ ಕಲಾವಿದ. ಫೈನಲಿ ಎಷ್ಟೇ ದೊಡ್ಡ ಕಲಾವಿದ ಆದರೂ ಕೂಡ ಅವನು ತುಂಬ ದೊಡ್ಡ ಮನುಷ್ಯ ಆಗದಿದ್ದರೆ ಪ್ರಯೋಜನ ಇಲ್ಲ. ಆ ಮನುಷ್ಯ ಅವನು ಆದಾಗ, ದೊಡ್ಡ ಕಲಾವಿದ ತುಂಬ ದೊಡ್ಡ ಮನುಷ್ಯ ಆದಾಗ ಅವನು ದೊಡ್ಡ ಮನುಷ್ಯನಾಗಿ ಉಳಿಯೋದೇ ಇಲ್ಲ, ಅವನು ಚಿಕ್ಕವನಾಗಿ ಕಾಣ್ತಾನೆ, ಸಣ್ಣವನಾಗಿರ್ತಾನೆ ಅವನು. ಇದು ಹೇಗೆಂತ ಹೇಳಿದರೆ, ಮಂಗೇಶರಾಯರು ಕವಿ, ಪಂಜೆ ಮಂಗೇಶರಾಯರು ಅಂತ ಕವಿ, ಅವರು ಒಂದು ಹಾಡಲ್ಲಿ ಹೇಳ್ತಾರೆ, ಮೂಡುವನು ರವಿ ಮೂಡುವನು, ಬಾನಲಿ ಸಣ್ಣಗೆ ತೋರುವನು. ಅದು ಏನು, ಇದು ಮೂಡುವನು ರವಿ ಮೂಡುವನು ಹಾಡಲ್ಲಿ ಕೊನೆಯ ಚರಣದಲ್ಲಿ ಹೇಳ್ತಾರೆ. ಫಸ್ಟ್ ಮೂಡ್ತಾನಲ್ವ, ಕೊನೆಯ ಚರಣದಲ್ಲಿ ಹೇಳ್ತಾನೆ, ಏರುವನು ರವಿ ಏರುವನು, ಏರ್ತಾ ಇದ್ದಾನೆ, ಬಾನಲಿ ಸಣ್ಣಗೆ ತೋರುವನು, ಏರಿದವನು ಸಣ್ಣವನಿರಬೇಕೆಲೆ ಎನ್ನುವ ತತ್ವವ ಸಾರುವನು. ಹಾಂ, ಪಂಜೆ ಮಂಗೇಶರಾಯರು. ಹಾಗೆ ಎಲ್ಲ ದೊಡ್ಡವರೆಲ್ಲ ಹೀಗೆ ಇರ್ತಾರೆ ನೋಡಿ, ಅವರು ಏರಿರ್ತಾರೆ ಆದರೆ ಸಣ್ಣವರಾಗಿರ್ತಾರೆ ಅಂತ. ಅದೇ ಹೇಳಿದ್ದು ನಾನು. ನಮಗೆ ಕಾಣುವಾಗ ತುಂಬ ಸಣ್ಣವರಾಗಿ ಕಾಣ್ತಾರೆ ಅವರು. ಸಣ್ಣವರಂದರೆ ಅವರು ನಿಜವಾದ ಅರ್ಥದಲ್ಲಿ ದೊಡ್ಡವರು ಅವರು. ಬಟ್ ಎಲ್ಲೂ ಕೂಡ ಅವರು ತುಂಬ ದೊಡ್ಡವರು ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಯಾಕಂದರೆ ಎಲ್ಲವನ್ನೂ ನೋಡಿದ ಮೇಲೆ ನಿಮಗೇನು ಆಸಕ್ತಿ ಇದೆ ಜೀವನದಲ್ಲಿ? ಇದು ಫೈನಲಿ ಜೀವನ ಅಂದರೆ ಇಷ್ಟು ಅಂತ ಸರಿಯಾಗಿ ಅರ್ಥ ಆದಮೇಲೆ ನಾವು ಒಳ್ಳೆ ಮಾನವರಾಗಿರೋದೇ ಸಂತೋಷ ಅಲ್ವಾ? ಬೇರೆ ಎಲ್ಲವೂ ನಗಣ್ಯ ಅಲ್ವಾ? ದಟ್ ಇಸ್ ದ ಸೀಕ್ರೆಟ್ ಆಫ್ ಲೈಫ್ ಅಲ್ವಾ? ಅದಕ್ಕೋಸ್ಕರ ಹಂಬಲಿಸ್ತಾರೆ ಮನುಷ್ಯ ಆ ಹಂತ. ಹೌದು,
ಅದೇ ನಮಗೆ ಆಧ್ಯಾತ್ಮ ಕಲಿಸ್ಕೊಡೋದು ಅದೇ. ಅದಕ್ಕೆ ನೋಡಿ ಈಗ ಕನಕದಾಸರು ಏನು ಹೇಳ್ತಾರೆ, ನಾನು ಹೋದರೆ ಹೋದೇನು. ನಾನು ಅಂದರೆ ಯಾರು? ನಾನು ಅಂದರೆ ನನ್ನೊಳಗಿರುವ ನಾನು ಅನ್ನುವ ಅಹಂಕಾರ ಹೋದರೆ ನಾನು ಸ್ವರ್ಗಕ್ಕೆ ಹೋದೇನು. ಕನಕದಾಸರ ಹತ್ರ ಅವರ ಗುರುಗಳು ಕೇಳಿರ್ತಾರೆ. ಅವರು ಕನಕದಾಸರ ಗುರುಗಳು ಎಲ್ಲರ ಹತ್ರ ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅಂತ. ಅದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಕನಕ ನೀನೇನು ಹೇಳ್ತೀಯಾ ಅಂತ ವ್ಯಾಸರಾಯರು ಕೇಳಿದಾಗ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ ಅವರು. ಉಳಿದವರೆಲ್ಲ ಇವನಿಗೆ ಏನು ಅಹಂಕಾರ ನೋಡು, ನಾನು ಹೋದರೆ ಹೋದೇನು ಅಂತ ಹೇಳ್ತಾ ಇದ್ದಾನೆ ಅವನು. ಆವಾಗ ವ್ಯಾಸರಾಯರ ಗುರುಗಳು ಹೇಳ್ತಾರೆ, ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅವನು ಹೇಳಿರೋದು ನಾನು ಅನ್ನುವ ಒಂದು ಅಹಂಭಾವ ಏನಿದೆ ಅಲ್ಲ, ಅದು ಹೋದರೆ ಯಾವ ಮನುಷ್ಯ ಕೂಡ ವೈಕುಂಠಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ ಅನ್ನೋದನ್ನು ಕನಕದಾಸರು ಹೇಳಿರೋದು ಅಂತ. ಸೊ ಹೀಗೆ ಈ ಆಧ್ಯಾತ್ಮದ ಚಿಂತನೆಯೇ ಹಾಗೆ ಇದೆ. ಆ ಆಧ್ಯಾತ್ಮ, ಸಂಗೀತ, ಜೀವನ ಎಲ್ಲ ಒಟ್ಟಿಗೆ ಸೇರಿದಾಗಲೇ ಮನುಷ್ಯನಾಗೋದು. ಆವಾಗಲೇ ನಮಗೆ ನಾವು ಹೇಗೆ ಬದುಕಬೇಕು ಗೊತ್ತಾಗುತ್ತೆ. ಹೇಗೆ ಬದುಕಬೇಕು ಗೊತ್ತಾದಾಗ ನಮಗೆ ನಮ್ಮ ಒಳಗೆ ಒಂದು ತೃಪ್ತಿ ಬರುತ್ತೆ, ಹೌದಲ್ವ? ನಮಗೆ ಯಾವುದು ತುಂಬ ಅದು ಬೇಕು, ಇದು ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತ ಅನಿಸೋದೇ ಇಲ್ಲವಲ್ಲ. ಅದೇ ತಾನೇ ನಿಜವಾದ ಜೀವನ. ಇಲ್ದಿದ್ರೆ ನಮಗೆ ಎಷ್ಟು ಸಿಕ್ಕಿದ್ರು ಕೂಡ ಇನ್ನೂ ಬೇಕು ಅಂತಲೇ ತಾನೇ ಅನಿಸೋದು. ಇನ್ನು ಸ್ವಲ್ಪ ಚೆನ್ನಾಗಿ ಸಿಕ್ಕಿದ್ರೆ, ಇವರೊಂದು ಈ ಪ್ರೋಗ್ರಾಮಲ್ಲಿ ಇಷ್ಟು ಕೊಟ್ಟರು, ಅವರು ನೋಡಿ ಅವರು ಕೋಟ್ಯಾಧೀಶರು, ಇನ್ನೊಂದು 5,000 ಕೊಟ್ಟರೆ ಇವರಿಗೆ ಏನಾಗಿರೋದು ಅಂತ ನಮಗೆ ಅನ್ನಿಸಿದರೆ ಅಲ್ಲ. ಹೇಳಿದೆ ನಾನು, ಹಾಗಲ್ಲ ಜೀವನ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು. ನಿಮಗೆ ಒಂದು ವಿಚಾರ ಹೇಳ್ತೀನಿ, ಒಂದು ನನ್ನ ಜೀವನದ ಒಂದು ಅನುಭವ. ಒಂದು ದಿನ ಒಬ್ಬರು ಲೇಡಿ ನನಗೆ ಫೋನ್ ಮಾಡ್ತಾರೆ, ನಮ್ಮ ಮಗಳ ಮದುವೆಗೆ ನೀವು ಬಂದು ಹಾಡಬೇಕು. ಆಯಿತು, ಹಾಡ್ತೀನಿ. ಯಾವ ಡೇಟ್? ಅವರು ಡೇಟ್ ಹೇಳಿದ್ರು. ಎಷ್ಟು ಕೊಡಬೇಕು ಅಂತ. ನಾನು ನಮ್ಮ ರೆಗ್ಯುಲರ್ ಏನು ನಾವು ಚಾರ್ಜ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಒಂದು 3-4 ಜನ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸು ಮತ್ತು ಸೌಂಡ್ ಸಿಸ್ಟಮು ಎಲ್ಲ ಸೇರಿ ಏನು ಚಾರ್ಜ್ ಆಗುತ್ತೆ, ಟ್ರಾವೆಲಿಂಗ್ ಎಲ್ಲ ಸೇರಿ ಹೇಳಿದ್ರು. ಅವ್ರು ಹೇಳಿದರು, ನಮ್ಮ ಹತ್ರ ಅಷ್ಟೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಸರ್, ನಮಗೆ ಹೆಚ್ಚಂದರೆ 7,000-8,000 ನಾವು ಕೊಡ್ಬೋದು, ಎಲ್ಲ ಸೇರಿ ನೀವು ಇಬ್ಬರು ಸಿಂಗರ್ಸು ಇವರು ಎಲ್ಲ ಸೇರಿ ನಮಗೊಂದು 7,000-8,000 ಕೊಡಲಿಕ್ಕೆ ಆಗುತ್ತೆ ಅಷ್ಟೇ. ತುಂಬ ಬಡವರು ನಾವು. ಆದರೆ ನಮ್ಮ ಮಗಳ ಮದುವೆಗೆ ನಿಮ್ಮದೇ ಕಾರ್ಯಕ್ರಮ ಬೇಕು ಅಂತ ವರನ ಕಡೆಯವರು ಹೇಳಿದ್ದಾರೆ. ಅದಕ್ಕೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ನಾ ಬಂದು ಮಾಡಿಕೊಡ್ತೀನಿ, ಪ್ರೋಗ್ರಾಮ್ ಮಾಡಿಕೊಡ್ತೀನಿ. ಮಾಡಿದೆ. ನಮ್ಮ ರೆಗ್ಯುಲರ್ ಇವರಿಗೆಲ್ಲ ಹೇಳಿದೆ. ನಾವು ಹೋಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಬಂದ್ವಿ. ಕೊನೆಗೆ ಅವರ ಮನೆಯವರು ಪಾಪ ಬಂದು ಕೈ ಮುಗಿತಾ ಇದ್ದಾರೆ, ಸರ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ನಮ್ಮ ಮಾತಿಗೆ. ನನಗೆ ಯಾರೋ ಎಷ್ಟೋ ತುಂಬ ನಾವು ಹೇಳಿದ್ದಕ್ಕಿಂತ ತುಂಬ ಜಾಸ್ತಿ ದುಡ್ಡು ಕೊಟ್ಟು ಕಳಿಸಿದ ಜನರು ಇದ್ದಾರೆ. ನಾವು ಹೇಳಿದ್ಕಿಂತ ಎಷ್ಟೋ ಜಾಸ್ತಿ ಕೊಟ್ಟಿರ್ತಾರೆ. ಅದಕ್ಕಿಂತ ಇಲ್ಲಿ ಸಂತೋಷ ಹೆಚ್ಚು ಸಿಕ್ತು ನನಗೆ. ಏನು ಹೇಳ್ತೀರಿ ಇದಕ್ಕೆ? ಇಲ್ಲಿ ನನಗೆ ಸಂತೋಷ ಸಿಕ್ಕಿರೋದಿದೆಯಲ್ಲ, ಈ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದಾಗ ಇದರ ಬೆಲೆ ಮತ್ತು ಅವರು ಹೆಚ್ಚು ದುಡ್ಡು ಕೊಟ್ಟದರ ಬೆಲೆ ಇದೆಯಲ್ಲ, ಇದೇ ನನಗೆ ತೂಕ ಜಾಸ್ತಿ, ಇದೇ ನನಗೆ ಹೆಚ್ಚು ಆನಂದ ಕೊಡ್ತು, ಮನಸ್ಸಿಗೆ ನೆಮ್ಮದಿ. ಅದು ಜೀವನದ ಅರ್ಥ ಅಲ್ಲಿ ನಾವು ಕಂಡುಕೊಂಡಿದ್ದೀನಿ ನಾನು. ಸತ್ಯ ಪರಾಕ್ರಮ ಸಾತ್ವಿಕ ರಾಮ. ಅಂದ್ರೆ ನೀವು ಪೂರ್ಣವಾಗಿ ಈ ಸಂಗೀತಕ್ಕೆ ಬಂದ್ಬಿಟ್ರೆ? ಹೌದು. ಅನಂತರ ಬೇರೆ ಕೆಲಸ ಹುಡುಕೋ ಎಲ್ಲಿ ಪುರುಸತ್ತೆ. ಕಲೆ ಪುತ್ತೂರು ನರಸಿಂಹನಾಯಕರನ್ನು ಸಾಕಿದೆ, ಅನ್ನ ಹಾಕಿದೆ, ತುಂಬ ಚೆನ್ನಾಗಿ ಸಾಕಿದೆ. ನಾವು ಸಾಕಿದೆ ಅಂತ ಹೇಳಿದ್ರೆ ನಮ್ಮನ್ನು ಸಾಕಿದ ಜನರಿಗೆ ಅವಮಾನ ಮಾಡಿದಂಗೆ. ತುಂಬ ಚೆನ್ನಾಗಿ ಸಾಕಿದೆ. ನಮಗೇನು ಬೇಕು, ಎಷ್ಟು ಬೇಕು ಅಷ್ಟು ಸಿಕ್ಕಿದೆ, ಇನ್ನೇನಾಗಬೇಕು? ಭಾಳ ಜನ ಕಂಪ್ಲೇಂಟ್ ಮಾಡ್ತಾರೆ, ಕಲೆಯಲ್ಲಿ ಪೂರ್ಣಾವಧಿ ಬದುಕಕ್ಕಾಗಲ್ಲ, ಕಲೆಯಲ್ಲಿರೋ ಪ್ರವೃತ್ತಿ ಅಂತಾರೆ. ಗೊತ್ತಿಲ್ಲ ಹೇಗೆ ನನಗೆ. ಅದು ಅವರವರ ಅನುಭವ ಇರ್ಬೋದು ಒಂದು. ಎರಡನೇದು, ಅವರಿಗೆ ಕಲೆಯನ್ನು ಜೀವನವಾಗಿ ಮಾಡಿಕೊಂಡಾಗ ಹೇಗೆ ಬದುಕಬೇಕು ಅಂತ ಅವರು ಅಭ್ಯಾಸ ಮಾಡದೇ ಇರುವ ತಪ್ಪು ಇರ್ಬೋದು. ಅಂದರೆ ಇಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ, ಇವತ್ತು ನನಗೊಂದು ಅವಕಾಶ ಸಿಕ್ಕಿದರೆ, ಇವತ್ತು ನಾನು ಹಾಡಿರೋ ಒಂದು ಹಾಡು ಜನರಿಗೆ ಇಷ್ಟ ಆಗಿ ಮಾರ್ಕೆಟಲ್ಲಿ ನಿಂತಿತ್ತು ಅಂತ ಇಟ್ಕೊಳ್ಳಿ, ನಾನು ಗೆದ್ದೆ ಅಂತ ತಿಳ್ಕೊಳ್ಬಾರ್ದು. ಒಂದು 2 ತಿಂಗಳು 3 ತಿಂಗಳಾದಮೇಲೆ ಆ ಹಾಡು ಹಳೇದಾದಮೇಲೆ ಜನ ನಮ್ಮನ್ನು ಮರಿಬೋದು. ಅಷ್ಟರೊಳಗೆ ಇನ್ನೊಂದು ಹಾಡು ನೀನು ರೆಡಿ ಮಾಡಿ ಇಟ್ಕೊಳ್ಬೇಕು ಅವರನ್ನು ತಣಿಸ್ಲಿಕ್ಕೆ. ಪ್ರತಿದಿನ ಒಂದೊಂದು ದಿನ ವೇದಿಕೆ ಮೇಲೆ ಕೂತಾಗ ನಾನು ಇವತ್ತು ಈ ಜನರನ್ನು ಸಂತೋಷಪಡಿಸ್ತೀನಿ ಅನ್ನುವ ಒಂದು ಛಲ ನಮಗೆ ಬೇಕು. ಅದಕ್ಕೆ ಬೇಕಾದ ತಯಾರಿ ನಮ್ಮಲ್ಲಿರಬೇಕು. ಇವತ್ತು ನಾನು ಗೆದ್ದೆ ಅಂತ ಹೇಳಿದರೆ ನಾಳೆ ಗೆಲ್ಲೇಬೇಕಂತೇನಿಲ್ಲ. ಪ್ರತಿದಿನ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಪ್ರತಿದಿನ ನಾವು ಇವತ್ತಿದು ಮುಗ್ದಾಯಿತು, ಈಗ ಕೆಲವರು ಬಂದು ಹೇಳ್ಬೋದು, ತುಂಬ ಚೆನ್ನಾಗಿ ಹಾಡಿದ್ರಿ ರೀ ನೀವು ಅಂತ.
ಅದನ್ನೂ ತಲೆಗೆ ತಗೊಳ್ಬಾರ್ದು. ಕೆಲವರು ಬಂದು ಹೇಳಿರ್ಬೋದು ಇವತ್ತು ಯಾಕೋ ನೀವು ಸರಿ ಹಾಡಿಲ್ಲ, ಅದನ್ನೂ ತಲೆಗೆ ತಗೊಳ್ಬಾರ್ದು. ಆದರೆ ಯಾಕೋ ನೀವು ಸರಿ ಹಾಡಿಲ್ಲ ಅಂತ ಹೇಳಿದವನಿಗೆ ನಾವು ಸ್ವಲ್ಪ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೋದು. ಯಾಕೆ ಅವನು ಹಾಗೆ ಹೇಳಿದ, ಏನು ತಪ್ಪಾಯಿತು, ಒಂದು ವಿಮರ್ಶೆಯಲ್ಲಿ. ಹೊಗಳಿದ್ದವನನ್ನು ಬಿಟ್ಟುಬಿಡಿ, ಮರ್ತುಬಿಡಿ, ಯಾಕೆ ನಮ್ಮ ತಲೆಗೆ ಹೋದರೆ ಕಷ್ಟ. ಆದರೆ ಇವನು ಹೇಳಿರ್ತಾನಲ್ಲ, ಇವನು ನಿಜವಾದ ವಿಮರ್ಶಕ ಆಗಿರ್ಬೋದು. ಅವನು ನಮ್ಮ ವಿಮರ್ಶೆ ನಮ್ಮ ಒಳ್ಳೆಯದಕ್ಕಾಗಿ ಹೇಳಿರ್ಬೋದಲ್ವ, ಅದನ್ನು ತೊಗೊಂಡು ನಾನು ನಾಳೆಗೆ ಬೆಟರ್ ಮಾಡ್ಬೋದು. ಸೊ ಈ ರೀತಿ. ಆಮೇಲೆ ಕಲೆಯಲ್ಲಿ ಅದು ನಮಗೆ ಬದುಕಲಿಕ್ಕೆ ಕಷ್ಟ ಇದೆ, ಹೌದು. ಇನ್ನು ಮುಂದೆ ಬರೋರಿಗೆ ತುಂಬ ಕಷ್ಟ ಇದೆ. ಹೌದಾ? ಹಾಂ, ತುಂಬ ಯಾಕೆ ಕಷ್ಟ ಇದೆ ಅಂದರೆ, ಇವಾಗ ನೋಡಿ, ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ, ಹೌದಾ? CD ಮಾಧ್ಯಮ ಸಂಪೂರ್ಣ ಮಲ್ಕೊಂಡ್ಬಿಟ್ಟಿದೆ. ಸೊ CD ಮಾಧ್ಯಮ ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಹಿಂದೆ ಕ್ಯಾಸೆಟ್ ಪ್ರೊಡ್ಯೂಸರ್ಸು ಎಲ್ಲ ಇದ್ದರು, ಇವಾಗ ಎಲ್ಲೂ ಕ್ಯಾಸೆಟ್ ಪ್ರೊಡ್ಯೂಸರ್ಸ್ ಇಲ್ಲ. ಏನಾಗಿದೆ, ಸೋಷಿಯಲ್ ಮೀಡಿಯಾದಿಂದ ಪ್ರತಿಯೊಬ್ಬರು ಅವರವರ ಹಾಡುಗಳನ್ನು ಅವರವರೇ ಸ್ಟುಡಿಯೋಗಳನ್ನು ಬುಕ್ ಮಾಡಿಕೊಂಡು, ಆರ್ಟಿಸ್ಟ್ಗಳನ್ನು ಬುಕ್ ಮಾಡಿ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಹಾಕ್ಕೊಂಡು ಹೆಸರು ಮಾಡಬೇಕು. ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ದಿನಕ್ಕೆ ಏನಿಲ್ಲ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಸಾವಿರ ಎಷ್ಟು ಲಕ್ಷ ಹಾಡುಗಳು ಅಪ್ಲೋಡ್ ಆಗ್ಬೋದು. ಅದರಲ್ಲಿ ಯಾರ ಹಾಡು ನಿಲ್ಲತ್ತೆ ಅಂತ ಯಾರಿಗೆ ಗೊತ್ತು? ಒಂದು. ಎರಡನೇದ್ದು, ಹಿಂದೆ ಇದ್ದ ಒಂದು ಸಂಗೀತದ ಕೃಷಿ ಮಾಡಿಕೊಂಡು ಸಂಗೀತ ಕ್ಷೇತ್ರಕ್ಕೆ ಬಂದಿರುವ ನಂಬರ್ಸ್ ಇದ್ದಾರಲ್ಲ, ಅದು ಈಗ ಕಾಣೆ ಆಗ್ತಾ ಇದೆ. ಕಲಿತು ಪೂರ್ಣವಾಗಿ ತಯಾರಾದ ಮೇಲೆ ಕ್ಷೇತ್ರಕ್ಕೆ ಬರೋದಕ್ಕೂ, ಇವಾಗ ಒಂದು 6 ತಿಂಗಳು ಕಲ್ತಿದ್ದೀನಿ, ನಾನು ಒಂದು ಹಾಡು ಮಾಡಿ ಅವ್ರ ತಂದೆ ಹತ್ರನೂ ದುಡ್ಡಿರುತ್ತೆ, ಇಲ್ಲ ಇವ್ರ ಹತ್ರನೂ ಏನೋ ಪಾಕೆಟ್ ಮನಿ ಇರುತ್ತೆ, ನಾವೊಂದು ರೆಕಾರ್ಡ್ ಮಾಡಿ ಹಾಕೋಣ ಅಂತ ಹೇಳಿ ಹಾಕಿದಾಗ ನಿಲ್ಲತ್ತೆ ಅನ್ನೋ ಗ್ಯಾರಂಟಿ ಎಲ್ಲಿರುತ್ತೆ? ಸ್ಟಫ್ ಇಲ್ಲ ಅಂತಾದರೆ ಜನ ಒಪ್ಪಲ್ಲ. ಫಸ್ಟ್ ಒಪ್ಬೋದು, ಎಲ್ಲೋ ಒಂದು ಹೊಸ ಧ್ವನಿ ಕೇಳುತ್ತೆ, ಹೊಸ ಶೈಲಿ ಕೇಳುತ್ತೆ ಅಂತ ಹೇಳಿದಾಗ ಒಪ್ಪಬಹುದು. ಒಂದು ಸರ್ತಿ ಜನ ಒಪ್ಪಿಕೊಂಡ ಮೇಲೆ ಆಮೇಲೆ ನಾವು ನಿಲ್ಲಬೇಕು ಅಂತಾದರೆ ನಮ್ಮ ನಿರಂತರ ಅಭ್ಯಾಸ ಇರಬೇಕು. ಅದು ರೆಗ್ಯುಲರ್ ಪ್ರೋಸೆಸ್ ಆಗಲೇಬೇಕಲ್ವ? ರೆಗ್ಯುಲರ್ ಪ್ರೋಸೆಸ್ ಆಗಲೇಬೇಕು. ಆ ರೆಗ್ಯುಲರ್ ಪ್ರೋಸೆಸ್ ಆಗಬೇಕಂತಾದರೆ ನಿರಂತರವಾದ ಅಭ್ಯಾಸ ಬೇಕೇ ಬೇಕು. ಇಲ್ಲಿ ಎಲ್ಲೂ ಕೂಡ ಶಾರ್ಟ್ಕಟ್ ಇಲ್ಲ, ನಿರಂತರವಾದ ಅಭ್ಯಾಸ, ನಿರಂತರವಾದ ಅದರಲ್ಲಿ ತೊಡಗಿಸಿಕೊಳ್ಳೋದು, ಅಧ್ಯಯನ ಮಾಡೋದು ಬೇಕೇ ಬೇಕು. ಹಾಗೆ ಮಾಡಿದರೆ ಪರವಾಗಿಲ್ಲ. ಶಿಸ್ತಿನ ಬದುಕು ಇರಲೇಬೇಕು ಸಂಗೀತದಲ್ಲಂತೂ. ಯಾಕಂದರೆ ಕಲಾವಿದರಿಗೆ ಬಹಳಷ್ಟು ಬಾರಿ ತುಂಬ ಕಲಾವಿದರು ಸೂಕ್ಷ್ಮ ಜೀವಿಗಳಾಗಿರ್ತಾರೆ. ಆ ಸೂಕ್ಷ್ಮತೆಯಿಂದಲೇ ಒಳಗೆ ಕಲೆ ಇರೋದು. ಆ ಸೂಕ್ಷ್ಮದ ಭಾವನೆಗಳು ಒಳಗಿರೋದ್ರಿಂದ ಇಮೋಷನಲ್ ಪೀಪಲ್, ಆರ್ಟಿಸ್ಟ್ಗಳು ಸೂಕ್ಷ್ಮ ಜೀವಿಗಳು. ಆ ಸೂಕ್ಷ್ಮತೆ ಅವರಿಗೆ ಎಷ್ಟೋ ಬಾರಿ ಕೆಟ್ಟ ಹವ್ಯಾಸಗಳ ಕಡೆಗೂ ಮನಸ್ಸು ಹೋಗ್ಬೋದು. ಇದು ಸ್ಪಾಯಿಲ್ ಕೂಡ ಮಾಡ್ಬೋದು ವ್ಯಕ್ತಿನ. ಸೊ ಇದರಿಂದ ತಪ್ಪಿಸ್ಕೊಳ್ಬೇಕಾಗತ್ತೆ, ಬೇರೆ ಅಟ್ರಾಕ್ಷನ್ಗಳಿಂದ ತಪ್ಪಿಸ್ಕೊಳ್ಬೇಕಾಗತ್ತೆ. ಸೊ ಈ ತಪ್ಪಿಸಿಕೊಳ್ಳುವಂತಹ ಒಂದು ಹವ್ಯಾಸವನ್ನು, ಯಾಕಂದರೆ ಈಗ 17-18ರ ವಯಸ್ಸಿನಲ್ಲಿ ಒಬ್ಬ ಯಶಸ್ಸು ಕಂಡ ಗಾಯಕ ಅಲ್ಲಿಂದ ಒಂದು 35 ವರ್ಷದವರೆಗೆ ಅವನನ್ನು ಸಂಭಾಳಿಸಿಕೊಂಡು ಹೋದರೆ ಆಮೇಲೆ ಪರವಾಗಿಲ್ಲ. ಆಮೇಲೆ ಅವನಿಗೆ ಜೀವನ ಏನು ಅಂತ ಗೊತ್ತಾಗಿರುತ್ತೆ. ಅಲ್ಲಿವರೆಗೆ ಅವನೇ ಕಂಟ್ರೋಲ್ ಮಾಡೋದಿದ್ದರೆ ಅಲ್ಲಿ ಸೋಲ್ತಾನೆ ಅವನು. ಆವಾಗ ಅವನು ಸಂಗೀತ ಜೀವನ ಕಷ್ಟ ಅಂತ ಹೇಳುವಂತಹ ಪರಿಸ್ಥಿತಿ ಬರ್ಬೋದು. ಸೊ ಇದು ಕೆಲವರಿಗೆ ಪಾಪ ಅದೃಷ್ಟನೂ ಕೈ ಕೊಡುತ್ತೆ. ಎಷ್ಟೇ ವರ್ಕ್ ಮಾಡಿದರೂ ಕೂಡ ಸಕ್ಸಸ್ ಬರೋದೇ ಇಲ್ಲ. ನೋಡಿ, ಈಗ ಎಷ್ಟೋ ಕಲಾವಿದರಿದೆ, ನನಗಿಂತ ಚೆನ್ನಾಗಿ ಹಾಡೋರು ಸಾವಿರ ಜನ ಇರ್ಬೋದು ನಮ್ಮ ಕರ್ನಾಟಕದಲ್ಲೇ. ನನಗಿಂತ ಚೆನ್ನಾಗಿ ಹಾಡೋರು ಸಾವಿರ ಜನ ಇರ್ಬೋದು. ಆದರೆ ಅವರು ಎಲ್ಲೂ ಬೆಳಕಿಗೆ ಬಂದಿರೋದಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ನಾವು ಖಂಡಿತ ಹಾಕ್ಕೊಳ್ಬೋದು. ಒಂದಂತೂ ಸತ್ಯ, ಜನಪ್ರಿಯರಾದವರೆಲ್ಲ ತುಂಬ ತಿಳಿದವರು ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ತಿಳಿದವರೆಲ್ಲ ಜನಪ್ರಿಯರಾಗಿರಬೇಕು ಅಂತಲೂ ಇಲ್ಲ. ಇದು ಒಂದು ಸತ್ಯ. ಇದು ಎಷ್ಟೋ ತುಂಬ ಸಂಗೀತ ಜ್ಞಾನ ಇರುವವರು, ಎಲ್ಲವನ್ನೂ ತಿಳ್ಕೊಂಡವರು ಜನಪ್ರಿಯರಾಗಲಿಕ್ಕೇ ಆಗಿಲ್ಲ. ಕಾರಣ ಏನು? ಒಂದು ಧ್ವನಿನೇ ಅವರದು ಜನರಿಗೆ ಇಷ್ಟ ಆಗದೆ ಹೋಗ್ಬೋದು, ಅಥವಾ ಅವರು ಸಾಹಿತ್ಯವನ್ನು ಹಾಡೋದ್ರಲ್ಲಿ ಫೇಲ್ ಆಗಿರ್ಬೋದು. ಸಾಹಿತ್ಯವನ್ನು ಹಾಡುವಾಗ ಅದರ ಭಾವವನ್ನು ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಎಷ್ಟೋ ಧ್ವನಿಗಳಿರ್ತವೆ, ಅವರಿಗೆ ಜ್ಞಾನಗಳು ಏನೂ ಇರೋದಿಲ್ಲ. ಅವರು ಹಾಡಿದಾಗ ಆ ಭಾವನೆ ಎಲ್ಲೋ ಒಂದು ಕೇಳುತ್ತೆ. ಆ ಧ್ವನಿಯ ಸ್ವೀಟ್ನೆಸ್ಸಲ್ಲೇ ಎಲ್ಲವೂ ಹೊಡ್ಕೊಂಡು ಹೋಗ್ಬೋದು.
ಸೊ ಹೀಗೆ ಇದಕ್ಕೆ ಒಂದು ಇದು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದೇ ಫಾರ್ಮುಲಾ ಅಂತಿಲ್ಲ. ಇಲ್ಲ, ನೋ ಫಾರ್ಮುಲಾ, ದೆರ್ ಇಸ್ ನೋ ಫಾರ್ಮುಲಾ. ಬಟ್ ಒಂದಂತೂ ಸತ್ಯ, ಗಾಯಕನಾಗಿರುವವನು ತಾನು ಪ್ರತಿದಿನ ಅಪ್ಡೇಟ್ ಆಗಬೇಕು ಅನ್ನೋ ಒಂದು ಪ್ರಜ್ಞೆಯನ್ನು ಯಾವತ್ತೂ ಇಟ್ಕೊಳ್ಬೇಕು. ಅಪ್ಡೇಟ್ ಆಗದಿದ್ದರೆ ನಾಳೆ ಇನ್ನೊಬ್ಬ ಹೊಸಬ ಬಂದಾಗ, ಆ ಹೊಸ ವ್ಯಕ್ತಿ ಬಂದಾಗ, ಆ ಹೊಸ ವ್ಯಕ್ತಿ ಜೊತೆ ನಾನು ಇರೋ ಥರ ಆದರೆ ಅವನು ಬರೋದು ಬೇಡ ಅಂತಲ್ಲ, ಅದು ಹೇಳೋ ಹಾಗಿಲ್ಲ, ಅದು ಹೇಳಲೂಬಾರ್ದು. ಯಾಕಂದರೆ ಈ ಜಗತ್ತಿನ ಒಂದು ಕ್ಷೇತ್ರದಲ್ಲಿರುವ ಎಲ್ಲ ಕಲಾವಿದರಿಗೂ ಕೂಡ ಅಲ್ಲಿ ಜಾಗ ಇದೆ. ಇದು ನನ್ನ ಜಾಗ, ಯಾರು ಬರುವ ಹಾಗಿಲ್ಲ ಅಂತ ಹೇಳುವ ಹಾಗೇ ಇಲ್ಲ. ಎಲ್ಲರೂ ಬರ್ಬೋದು, ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಬರ್ಬೋದು. ಯಾಕಂದರೆ ಭಗವಂತನ ದೃಷ್ಟಿಯಲ್ಲಿ ಎಲ್ಲರಿಗೆ ಬೇಕಾಗಿ ಎಲ್ಲವೂ ಇರುವಂಥದ್ದು, ಒಬ್ಬನಿಗೆ ಬೇಕಾಗಿ ಅಲ್ಲ. ಸೊ ಆದ್ದರಿಂದ ಅವನು ಬಂದನ, ಬಾ ನೀನು ಬಾ, ನಾನು ಇದ್ದೇನೆ ಇಲ್ಲಿ, ನೋಡೋಣ. ನಾನು ಪ್ರತಿದಿನ ಅಪ್ಡೇಟ್ ಆಗ್ತೀನಿ, ಇಷ್ಟು ವರ್ಷದಿಂದ ಹಾಡ್ತಾ ಇದ್ದೀನಿ, ನೀನು ಹಾಡ್ತಾ ಇದೆಯಲ್ಲ, ನಾನು ನನ್ನನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ನನ್ನನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅವನೀಗ ಬಂದಿದ್ದಾನೆ, ಅವನಿಗೆ ದಾರಿ ತುಂಬ ದೂರ ಇದೆ, ಯಂಗ್ಸ್ಟರ್ ಬಂದವನಿಗೆ. ಬಟ್ ನಾನು ನನ್ನನ್ನು ಉಳಿಸ್ಕೊಳ್ಳುವ, ಯಾಕಂದರೆ ನೋಡಿ, ಒಬ್ಬ ವ್ಯಕ್ತಿ 30-40 ವರ್ಷ ಹಾಡಿದ ಅಂತ ಇಟ್ಕೊಳ್ಳಿ. ಅವನು ಹಾಡಿ ಆದಮೇಲೆ ಅವನ ವಯಸ್ಸು ಆಗ್ತಾ ಇದ್ದ ಹಾಗೆ ಜ್ಞಾನ ಬೆಳಿಬೋದು. ಆದರೆ ದೇಹದ ಮೇಲೆ ಪರಿಣಾಮ, ಆ ದೇಹದ ಮೇಲಿನ ಪರಿಣಾಮದಿಂದಾಗಿ ಧ್ವನಿಯ ಮೇಲೆ ಪರಿಣಾಮ ಹಾಗೇ ಆಗತ್ತೆ. ನಾವು ಬಹಳಷ್ಟು ಹಳೆಯ ಗಾಯಕರನ್ನು ನೋಡಿದ್ರೇ ಹೇಳ್ಬೋದು, ಕೆಲವರು ಒಂದು ವಯಸ್ಸಾದ ಮೇಲೆ ಧ್ವನಿ ಅವರಿಗೆ ಎಲ್ರಿಗೂ ಆಗೋದು ನೇಚರ್ ಅದು. ಸೊ ಆವಾಗ ಜ್ಞಾನವೇ ಕಾಪಾಡೋದು. ಆ ಇದ್ದ ಜ್ಞಾನ, ಬೆಳೆಸಿಕೊಂಡ ಜ್ಞಾನ ಏನಿದೆಯಲ್ಲ, ಆ ಜ್ಞಾನವನ್ನು ಬಳಸಿಕೊಂಡು ಆವಾಗ ಅವರು ನಿಲ್ಲಬೇಕಾಗತ್ತೆ. ಭೀಮಸೇನ್ ಜೋಶಿ ಅವರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ಯಾವಾಗ ದೇಹದಲ್ಲಿ ಶಕ್ತಿ ಇರುತ್ತೆ ಯೌವನದಲ್ಲಿ, ಆವಾಗ ಸಂಗೀತದ ಎಲ್ಲ ಪ್ರಕಾರಗಳನ್ನು, ಸಂಗೀತದಲ್ಲಿ ನಾವು ಏನೆಲ್ಲ ವ್ಯಕ್ತಪಡಿಸಬೇಕು ಅನ್ನೋದಷ್ಟು ಗೊತ್ತಿರೋದಿಲ್ಲ. ಆದರೆ ಧ್ವನಿ ಏನೂ ಸರ್ಕಸ್ ಮಾಡಲಿಕ್ಕೆ ತಯಾರಿರ್ತದೆ, ಅದಕ್ಕೆ ಬಲ ಇರುತ್ತೆ. ಆವಾಗ ಅದು ಏನೂ ಸರ್ಕಸ್ ಮಾಡಬಲ್ಲದು. ಆದರೆ ಏನೆಲ್ಲ ಸರ್ಕಸ್ ಮಾಡಬೇಕು ಅಂತ ಧ್ವನಿಗೆ ಗೊತ್ತಿರಲ್ಲ, ಜ್ಞಾನಕ್ಕೆ ಗೊತ್ತಿರಲ್ಲ. ಆ ಜ್ಞಾನ ಬಂದ ಸಂದರ್ಭದಲ್ಲಿ ಧ್ವನಿಗೆ ಇಷ್ಟು ಓಡಾಡುವಂಥ ಶಕ್ತಿ ಇರೋದಿಲ್ಲ. ಇದು ಒಂದು ಕಲಾವಿದನ ವಿಪರ್ಯಾಸ ಅಂತ ಭೀಮಸೇನ್ ಜೋಶಿ ಅವರು ಹೇಳ್ತಾರೆ. ಕಲಾವಿದನ ಜೀವನದ ಒಂದು ಸಂಕಷ್ಟ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಜ್ಞಾನ ಬೆಳೆದು ಒಬ್ಬ ವ್ಯಕ್ತಿ ಪೂರ್ಣವಾಗಿ ಮಾಗಿದಾಗ ಅವನು ಹೇಗಾಗಬೇಕಂತ ಹೇಳಿದರೆ, ಅಲ್ಲಿವರೆಗೆ ಅವನು ಏನು ಜ್ಞಾನ ಕಡಿಮೆ ಇದೆಯಲ್ಲ, ಆವಾಗ ಅವನು ಜನರಿಗೆ ಕೊಡೋದೆಲ್ಲ ಏನಿದೆ, ಒಂದು ಹಣ್ಣಿನ ಜ್ಯೂಸ್ ಅಂತ ಇಟ್ಕೊಳ್ಳಿ. ಅವನ ಸಂಗೀತ ಒಂದು ಹಣ್ಣಿನ ಜ್ಯೂಸ್, ಒಬ್ಬೊಬ್ಬರಿಗೂ ಜ್ಯೂಸ್ ಕೊಟ್ಟಲ್ಲ. ಈ ಜ್ಞಾನ ಬಂದು ಅವನು ದೇಹದ ಶಕ್ತಿ ಕಡಿಮೆ ಆದಾಗ ಅವನು ಜ್ಯೂಸ್ ತಯಾರು ಮಾಡುವ ಶಕ್ತಿ ಇರೋದಿಲ್ಲ. ಅವನೇನು ಮಾಡಬೇಕು ಆವಾಗ ಅಂತ ಹೇಳಿದ್ರೆ, ಹಣ್ಣಿನ ಎಸೆನ್ಸನ್ನೇ ಕೊಟ್ಟು ಬಿಡಬೇಕು ಅಂತ ಅದನ್ನು ಹೇಳ್ತಾರೆ ಭೀಮಸೇನ್ ಜೋಶಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಆರ್ಟಿಸ್ಟ್. ವಿದೇಶದ ಅನುಭವ, ನಾನು ಒಂದು 7-8 ಬಾರಿ ಅಮೇರಿಕಕ್ಕೆ ಹೋಗಿದ್ದೀನಿ, ನ್ಯೂಜಿಲ್ಯಾಂಡಿಗೆ ಹೋಗಿದ್ದೀನಿ, ಆಸ್ಟ್ರೇಲಿಯಾ ಹೋಗಿದ್ದೀನಿ, ಆಮೇಲೆ ಬೆಹರೀನ್, ದುಬೈಗೊಂದು 7-8 ಸರ್ತಿ ಹೋಗಿದ್ದೀನಿ. ದುಬಾಯಿ, ಆಮೇಲೆ ಇದು ಯಾವುದು ಮಸ್ಕತ್, ಎಲ್ಲ ಕಡೆ ನಾವು ಓಡಾಡಿದ್ದೀವಿ. ಅದ್ಭುತ ಅನುಭವಗಳು. ತುಂಬ ಚೆನ್ನಾಗಿ ಕೇಳ್ತಾರೆ, ತುಂಬ ಪ್ರೀತಿಸ್ತಾರೆ ಜನ. ಭಾರತದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ಕೇಳ್ತಾರೆ. ನನಗಂತೂ 1996ನೇ ಇಸ್ವಿ ನಾನು, ಮಂಜುಳಾ ಗುರುರಾಜ್, ನಮ್ಮದು 11 ಜನರ ತಂಡ ಹೋಗಿತ್ತು USA. ನಮ್ಮ ಮೊದಲ ಕಾರ್ಯಕ್ರಮ ವಾಷಿಂಗ್ಟನ್ DC-ಯಲ್ಲಿ. ಆವಾಗ ವಾಷಿಂಗ್ಟನ್ DC ಹಾಲ್ನಲ್ಲಿ ಸುಮಾರೊಂದು 600-700 ಜನ ಇದ್ರು. ಆವಾಗ ಹೆಚ್ಚು ತಂಡಗಳು ಅಮೇರಿಕಕ್ಕೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ಅಷ್ಟು ಜನ ಇದ್ದಿದ್ರಲ್ಲಿ ಕನ್ನಡಿಗರು. ಅಲ್ಲಿ ಹಾಡಿದಾಗ ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಹಾಡಿದೆ. ಸುಮಾರೊಂದು 23-24 ನಿಮಿಷ ಹಾಡಿದೆ ಒಂದು ಹಾಡನ್ನು. ಅದು ಹಾಡಿ ಆದಮೇಲೆ ಇಡೀ ಒಂದು ಶ್ರೋತೃ ವರ್ಗ ಎದ್ದು ನಿಂತು 5 ನಿಮಿಷ ಅದಕ್ಕೆ ಚಪ್ಪಾಳೆ ತಟ್ಟಿದ್ರು. 5 ನಿಮಿಷ. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿರೋದು ವಿದೇಶಕ್ಕೆ. ಅದು ಅಲ್ಲಿಯ ಕ್ರಮ ಅಂತೆ, ಸ್ಟ್ಯಾಂಡಿಂಗ್ ಓವೇಷನ್. ನನಗೆ ಗೊತ್ತಿಲ್ಲ, ನಾನು ಸೀದಾ ಒಳಗೆ ಬಂದುಬಿಟ್ಟೆ. ಆಮೇಲೆ ಅಲ್ಲಿ ಇದ್ದವ್ರು ಕರೆದು, ಇಲ್ಲ ಹೋಗಿ ನೋಡಿ ಏನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ.
ಇದು ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೆಲವೆಲ್ಲ ಈ ನಾವು ನ್ಯೂಜಿಲ್ಯಾಂಡಿಗೆ ಹೋದಾಗ ನ್ಯೂಜಿಲ್ಯಾಂಡಲ್ಲಿ ಕಾರ್ಯಕ್ರಮ ಆಯಿತು. ಅವರು ಕಾರ್ಯಕ್ರಮ ಆದಮೇಲೆ ನೆಕ್ಸ್ಟ್ ಡೇ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಸ್ ಮಾಡಿ ನಮ್ಮನ್ನು ಕರೆದ ಸಂಸ್ಥೆಯವರು ಸುಮಾರು ಒಂದು 200 ಕಿಲೋಮೀಟ್ರ್ ನಮ್ಮನ್ನು ಒಂದು ಬಸ್ ಮಾಡಿ ಇಡೀ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಬಂದು ಪಿಕ್ನಿಕ್ಕಿಗೆ ಬಂದು, ಇಂತಹ ಅದ್ಭುತ ಅನುಭವಗಳು ಕೆಲವು ಕಡೆಯಲ್ಲಿ. ಮಸ್ಕತ್ತಲ್ಲೂ ಹಾಗೆ. ಮಸ್ಕತ್ತಲ್ಲಿ ನಮಗೆ ಸಾಕಾಗಿ ಹೋಯಿತು. ಏನಂದರೆ ಕಾರ್ಯಕ್ರಮ ಮುಗಿದ ನೆಕ್ಸ್ಟ್ ಡೇ ನಾವು ಹೊರಡಬೇಕು. ಬೆಳಗಿಂದ ಸಂಜೆಯೊಳಗೆ ಸುಮಾರು ಒಂದು 25 ಮನೆಗಳಿಗೆ ನಮ್ಗೆ ಬರಲೇಬೇಕು ಅಂತ ಹೇಳಿಬಿಟ್ಟು ಹೋದ ಮನೆಗಳಲ್ಲೆಲ್ಲ ನಮಗೆ ತಿಂಡಿ, ಜ್ಯೂಸು ಕುಡಿತೀರಾ, ಕಾಫಿ ಕುಡಿತೀರಾ. ಅಂದರೆ ಆ ಜನಗಳು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ, ತುಂಬ ಪ್ರೀತಿಸ್ತಾರೆ ನಮ್ಮ ಸಂಗೀತಕ್ಕಾಗಿ. ಸೊ ಎಲ್ಲ ಕಡೆಗಳಲ್ಲೂ ಕೇಳುಗರು ಮಾತ್ರ ಅದ್ಭುತವಾಗಿ ಕೇಳ್ತಾರೆ. ಇವತ್ತಿಗೂ ನನಗೆ ನಾನು ಹೋದ ದೇಶದ ಅಲ್ಲಿರುವಂತಹ ಬಹಳಷ್ಟು ಜನರ ಸಂಪರ್ಕ ಇವಾಗಲೂ ಇದೆ. ಕೆಲವರು ಫೋನ್ ಮಾಡ್ತಾರೆ, ನಿಮ್ಮ ಹಾಡು ಕೇಳಿದೆ, ಈಗ ನಿಮ್ಮ ನೆನಪಾಯಿತು, ಮಾತಾಡಬೇಕು ಅಂತ. ನಡೀತಾ ಇದೆ. ನಿಮ್ಮ ಕುಟುಂಬ? ನನ್ನ ಕುಟುಂಬ, ನನಗೆ 2 ಹೆಣ್ಣು ಮಕ್ಕಳು, ಇಬ್ಬರಿಗೂ ಮದುವೆ ಆಗಿದೆ. ಒಬ್ಬಳು ಮಂಗಳೂರಲ್ಲಿ, ಈಗ ಸದ್ಯ ಮಂಗಳೂರಲ್ಲಿದ್ದಾಳೆ. ಅವಳು ಇಲ್ಲೇ ನಮ್ಮ ನೆಕ್ಸ್ಟ್ ರೋಡಲ್ಲೇ ಇದ್ದಾರೆ, ಫ್ಲ್ಯಾಟಲ್ಲಿ. ಅಳಿಯ ಅವನು ಇದರಲ್ಲಿ ಒಂದು IT ಕಂಪನಿಯಲ್ಲಿದ್ದಾನೆ. ನನ್ನ ಮಗಳು ಆಕ್ಸೆಂಚರಲ್ಲಿದ್ಲು, ಈಗ ಮಗುಗೆ ಬೇಕಾಗಿ ವರ್ಕ್ ಮಾಡ್ತಾಯಿಲ್ಲ. ನನ್ನ 2ನೇ ಮಗಳು ಆಪ್ಥಾಲ್ಮಾಲಜಿಸ್ಟ್, ಕಣ್ಣಿನ ಡಾಕ್ಟ್ರು. ನಮ್ಮ 2ನೇ ಅಳಿಯ ಅವನು ನ್ಯೂರಾಲಜಿಸ್ಟ್. ಅವನೀಗ ಡೆಲ್ಲಿಯಲ್ಲಿದ್ದಾನೆ. ನನ್ನ ಮಗಳು ಇಲ್ಲಿ ಮೈಸೂರಲ್ಲಿದ್ದಾಳೆ. ಅವನಿಗ ಇನ್ನು 6 ಮಂತ್ಸಲ್ಲಿ ಮತ್ತೆ ಮೈಸೂರಿಗೆ ಬರ್ತಾನೆ. ಅವರಿಗೆ ಇಬ್ಬರಿಗೂ ಕೂಡ ಒಂದೊಂದು ಹೆಣ್ಣುಮಕ್ಕಳು. ಹೀಗೆ ನಮ್ಮ ಓಕೆ. ಅವತ್ತು ಬೀಡಿಯ ಬಂಡಲ್ ಕಟ್ಟಿಸಿದ ಹುಡುಗ, ಹೌದು, ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಿದ್ದ ಹುಡುಗ, ಹೌದು. ಏನು ಸರ್ ನಿಮ್ಮ ಜರ್ನಿಯಲ್ಲಿ? ನನಗೆ ಆ ಜೀವನವನ್ನು ನೋಡಿದ್ದೀನಿ, ಈ ಜೀವನವನ್ನು ನೋಡಿದ್ದೀನಿ. ನಾನು 5 ಸ್ಟಾರ್ ಹೋಟೆಲ್ಗಳಲ್ಲಿ ತುಂಬ ಬೆಸ್ಟ್, ಈಗ ದುಬೈಗೆಲ್ಲ ಕೆಲವು ಕಡೆಗಳೆಲ್ಲ ಹೋದಾಗ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ನಮ್ಮನ್ನು ಉಳಿಸಿಕೊಂಡಿದ್ದು ಇದೆ. ಆ ಅನುಭವನೂ ಇದೆ. ನಾವು ಹಿಂದೆ ಕಾಲೇಜ್ ಡೇಸ್ಗಳಲ್ಲೆಲ್ಲ ಆವಾಗ ನಾಟಕಗಳಿಗೆ ಹಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಪ್ಲೇಬ್ಯಾಕ್ ಸಿಂಗರ್ ಆಗಿ. ಅದು ಏನಂತ ಹೇಳಿದ್ರೆ ಹಳ್ಳಿಗಳಲ್ಲಿ, ತುಂಬ ಹಳ್ಳಿಯಲ್ಲಿನ ಆಟೋದಲ್ಲಿ ಹೋಗೋದು ನಾವು. ಆವಾಗ ಕೀಬೋರ್ಡ್ ಎಲ್ಲ ಬಂದಿಲ್ಲ. ಒಂದು ಹಾರ್ಮೋನಿಯಮ್, ಒಂದು ತಬ್ಲಾ, ಒಂದು ಬಾಂಗೋ ಅಂತ ಇತ್ತು ಆವಾಗ, ಟಕ 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 ಮಾಡಿ ನುಡಿಸುವಂಥದ್ದು. ಆ ವೆಸ್ಟರ್ನ್ ಬೇಸ್ಡ್ ಸಾಂಗ್ಸಿಗೆಲ್ಲ ಅದಾಗ್ತಾಯಿತ್ತು. ಅಷ್ಟೇ 3-4 ಜನ, ಒಂದು ಇಬ್ಬರು ಸಿಂಗರ್ಸ್, ಒಂದು ಫಿಮೇಲೋ ಒಬ್ಬರು ಮೇಲೋ ಹೋಗಿ ನಾಟಕಕ್ಕೆ ನಾವು ಹಳ್ಳಿಗಳಿಗೆ ಹೋಗೋ ಕಾರಣ ಮಧ್ಯಾಹ್ನ ಒಂದು 3 ಗಂಟೆಗೆ ಹೋದರೆ 5 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾಯಿದ್ವಿ. ಅಲ್ಲಿ ಹೋದರೆ ಕಾಫಿ ಗೀಫಿ ಕುಡ್ಕೊಂಡು ಆಮೇಲೆ ನಮ್ಮನ್ನು ಊಟಕ್ಕೆ ಅವರು ಸಾಧಾರಣ 8-8:30 ಅಷ್ಟೊತ್ತಿಗೆ ಯಾರ್ದಾದ್ರೂ ಮನೆಗೆ ಕರ್ಕೊಂಡು ಹೋಗೋರು. ಆ ಹೊಲ ಗದ್ದೆಗಳ ಬದಿಯಲ್ಲಿ ನಡೆಸ್ಕೊಂಡು ಸುಮಾರು ಒಂದು 3 ಕಿಲೋಮೀಟ್ರ್ ಹೋಗಿ ಅಲ್ಲಿ ಊಟ ಮಾಡಿ ಪುನಃ 3 ಕಿಲೋಮೀಟ್ರ್ ಬರೋಷ್ಟರಲ್ಲಿ ಸುಸ್ತಾಗಿ ಹೋಗೋದು. ನಾಟಕ ಮಾಡೋದು, ನಾಟಕದಲ್ಲಿ ಹಾಡಬೇಕು. ಅದು ನಾಟಕ ಶುರು ಆಗೋದೇ ಒಂದು 11 ಗಂಟೆಗೆ ರಾತ್ರಿ. 11 ಗಂಟೆ ರಾತ್ರಿ ಆದರೆ ಬೆಳಿಗ್ಗೆ 4 ಗಂಟೆವರೆಗೆ ನಾವು ನಾಟಕ ಮುಗಿಯುವಾಗ 4 ಗಂಟೆ ಆಗುತ್ತೆ. 2-3 ಗಂಟೆದಾದರೆ 2 ಗಂಟೆ 3 ನಾಟಕ ಆಗಿರೋದು. 4 ಗಂಟೆ ಮುಗಿದ್ರೆ ಮತ್ತೆ ನಮಗೆ 6-6:30ಗೆ ಬಸ್ ಬರೋದು. 6:30ಗೆ ಬಸ್, ಅದರ ಮೊದಲು ಬಸ್ ಇಲ್ಲ. ಆವಾಗ ಏನು ಮಾಡ್ತಾಯಿದ್ವಿ, ಎಲ್ಲರೂ ಹೋದರೆ ನಾವೇನು ಮಾಡೋದು, ಅಲ್ಲಿ ಇದ್ದ ಪೇಪರ್ ಏನಿದೆಯಲ್ಲ, ಪೇಪರನ್ನು ಆ ಜಗಲಿ ಮೇಲೆ ಹಾಕ್ಕೊಂಡು ಒಂದು 2 ಅವರ್ಸ್ ಅಲ್ಲಿ ನಿದ್ದೆ ಮಾಡೋದು. ಅದನ್ನು ನೋಡಿದ್ದೀನಿ, 5 ಸ್ಟಾರು ನೋಡಿದ್ದೀನಿ. ಆದ್ದರಿಂದ ನನಗೆ ಇದು ಯಾವುದು ಕೂಡ ನಮ್ಮದಲ್ಲ, ನಾವಿಲ್ಲಿ ಬಂದ ಅತಿಥಿಗಳು, ಏನು ಸಿಗುತ್ತೆ ಅದನ್ನು ಸಂತೋಷವಾಗಿ ಕಳೆಯೋದಷ್ಟೇ ನಮ್ಮದು ಅಂತ ಆ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀನಿ. ಅದು ಓಕೆ, ಇದು ಓಕೆ, ದಟ್ಸ್ ವಾಟ್. ಅದರಲ್ಲಿ ಏನು ನೋಡಿ, ಈಗ ನಾವು ಅದನ್ನು ಆವಾಗ ನಮಗೆ ಅದು ಕಷ್ಟ ಅಂತ ಅನ್ನಿಸ್ಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂದರೆ ಆವಾಗಿನ ಜೀವನ ಕ್ರಮವೇ ತುಂಬ ಸುಲಭ ಇತ್ತು. ಇವಾಗ ನೋಡಿ, ಎಲ್ಲ ಮನೆಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಮು, ಅದೆಲ್ಲ ಈಗಿನ ಕಾನ್ಸೆಪ್ಟ್, ಸುಮಾರು ಒಂದು 20-25 ವರ್ಷದ ಈಚೆ ಬಂದಿರೋ ಕಾನ್ಸೆಪ್ಟ್. ಅದು ಯಾಕೆ, ಎಲ್ಲ ಗ್ಲೋಬಲೈಸೇಷನ್ ಆದ ಕಾರಣ ಎಲ್ಲರೂ ಒಂದೊಂದು ಮನೆಯಲ್ಲಿ 2-3 ಜನ ಬೇರೆ ಕಂಟ್ರೀಸಲ್ಲಿ ಹೋಗಿ ಅಲ್ಲಿ ಸೆಟ್ಲಾದ ನಂತರ ಬಂದಿರೋದು. ಇಲ್ದಿದ್ರೆ ನಮ್ಮಲ್ಲೆಲ್ಲ ಹೇಗಂತ ಹೇಳಿದರೆ, ಈಗ ನಾವು 7 ಜನ ಮಕ್ಕಳು, ತಂದೆ ತಾಯಿ ಅಂತ ಹೇಳಿದರೆ ಇಡೀ ಒಂದು ಹಾಲ್ನಲ್ಲಿ ಎಲ್ರಿಗೂ ಒಂದು ಉದ್ದಕ್ಕೆ ಹಾಕಿ ಹಾಸಿಗೆಯಲ್ಲಿ ಎಲ್ಲ ಅವರವರು ಒಂದು ಹೊದ್ಕೊಂಡು ಅಲ್ಲೆಲ್ಲ ಮಲ್ಕೊಂಡ್ಬಿಟ್ರು.
ನಿದ್ದೆ ಚೆನ್ನಾಗಿ ಬರ್ತಾ ಇತ್ತು ನೋಡಿ. ಸೊ ನಾವು ಎ ಸಿ ಇಲ್ಲಿ ನಮಗೀಗ ಎ ಸಿ ಇಲ್ಲ ಇಲ್ಲಿ. ಎ ಸಿ ನನಗೂ ಎ ಸಿ ಬಗ್ಗೆ ಆಸಕ್ತಿ ಇಲ್ಲ, ನನ್ನ ವೈಫ್ಗೂ ಇಲ್ಲ. ಆದ್ದರಿಂದ ಜೀವನಕ್ಕೆ ನಾವು ಹೇಗೆ ಹೊಂದಿಕೊಳ್ತೀವಲ್ಲ ಅದು ನಮಗೆ ಒಗ್ಗಿ ಹೋಗುತ್ತೆ. ಹೀಗೇ ಬೇಕು ಅಂತ ಹೇಳಿದಾಗ ಮಾತ್ರ ಸಮಸ್ಯೆ ಉಂಟಾಗುತ್ತೆ. ನಮ್ಮ ಆಸೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮಗೆ ಅಸಮಾಧಾನ, ಅತೃಪ್ತಿ ಜಾಸ್ತಿ ಆಗೋದು. ಆಸೆಗಳು ಕಡಿಮೆ ಇದ್ದರೆ ಏನು ಸಿಕ್ಕಿದೆ ಅದರಲ್ಲಿ ನನಗೆ ಸಂತೋಷವಾಗಿದ್ದರೆ, ನಾನು ಅದು ಬೇಕು ಇದು ಬೇಕು ಅನಿಸಿದರೆ ಅಲ್ವಾ ತೃಪ್ತಿ ಆಗೋದು. ಐ ಆಮ್ ಹ್ಯಾಪಿ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ರೆ ಇದು ಹೇಗಂತ ಹೇಳಿದ್ರೆ, ಈಗ ನೋಡಿ ಕೊರೋನಾ ಬಂತು ಈಗ ಅಲ್ವಾ. ಕೊರೋನಾದಲ್ಲಿ ತುಂಬ ಆರ್ಟಿಸ್ಟ್ಗಳಾಗಲಿ ಬೇರೆ ಬೇರೆ ವಿಭಾಗದವರು ತುಂಬ ಕಷ್ಟಪಟ್ಟಿದ್ದಾರೆ, ಬೇರೆ ಬೇರೆ ಅನ್ಆರ್ಗನೈಸ್ಡ್ ಪಾಪ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಯಾರಿಗೂ ಏನು ಸಹಾಯ ಮಾಡ್ಬೋದು ಈ ವಿಚಾರದಲ್ಲಿ ಆಲೋಚನೆ ಮಾಡಿದರೆ ನಾವು ಮಾಡಿದ್ವಿ. ಏನು ಮಾಡಿದ್ವಿ ನಾವು, ಕೆಲವು ನಮಗೆ US ಇಂದ ಎಲ್ಲ ಕೇಳಿದರು ಪ್ರೋಗ್ರಾಮ್, ಏನು ವರ್ಚುವಲ್ ಪ್ರೋಗ್ರಾಮ್ ಕೇಳಿದರು. ಸ್ಟುಡಿಯೋದಿಂದ ನಾವು ಮಾಡಿದರೆ ಅಲ್ಲಿ ಕೇಳೋ ಥರ ಅವರು ಅಲ್ಲಿ ಫಂಡ್ ರೈಸ್ ಮಾಡಿ ಇದು ಮಾಡಿದ್ರು. ನಾವಿಲ್ಲಿ ಕಲಾವಿದರಿಗೆ ಸಹಾಯ ಮಾಡಿದ್ವಿ. ಎಷ್ಟೋ ಖುಷಿ ಸಿಕ್ತಲ್ವ. ಸೊ ಎಲ್ಲೋ ಒಂದು ಕಡೆ ನಮಗೇನು ಬೇಕು ಅಂತ ಸರಿಯಾಗಿ ನಿರ್ಧಾರ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಹೇಗೆ ಬದುಕ್ಬೋದು ಅಂತ, ಇನ್ನೊಬ್ಬರು ಹೇಗೆ ಬದುಕ್ತಾರೆ ಅದನ್ನು ನೋಡಿ ನಾವು ಬದುಕಲಿಕ್ಕೆ ಹೋದಾಗಲೇ ನಾವು ಸೋಲೋದು. ನಾನು ಹೇಗೆ ಬದುಕಬೇಕು, ನನ್ನ ರಿಸೋರ್ಸಸ್ ಏನು, ನನಗೇನು ಬೇಕು ಅದನ್ನು ನಾವು ಸರಿಯಾಗಿ ನಿರ್ಧಾರ ಮಾಡಿಕೊಂಡ್ರೆ ನಮಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ನಾನು ಹೀಗೆ ಇರೋದು, ನನ್ನ ಜೀವನ ಇದು. ಎಸ್ ಗುರುಳೆ, ಧನ್ಯವಾದ. ಐ ಥಿಂಕ್ ಎಲ್ಲ ಕಲಾವಿದರಿಗೂ, ಮುಂಬರುವ ಕಲಾವಿದರಿಗೂ ಒಂದು ಅದ್ಭುತವಾದ ಮೆಸೇಜ್ ನಿಮ್ಮ ಬದುಕಿನಲ್ಲೇ ಇದೆ. ಮೆಸೇಜ್ ನನಗೆ ಧನ್ಯವಾದ. ಕಲಾ ಮಾಧ್ಯಮದ ಜೊತೆಗೆ ಇಷ್ಟು ಸಮಯ ಕಳೆದಿದ್ದಕ್ಕೆ ಎಲ್ಲ ಪ್ರೇಕ್ಷಕರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದ ಹೇಳ್ತೀನಿ ಸರ್. ನಿಮಗೂ ಈ ಒಂದು ನನಗೆ ಅವಕಾಶ ಕೊಟ್ಟು ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಒಂದು ರೀತಿಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತಾಪೂರ್ವಕ ವಂದನೆಗಳು. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.